ಈ ಸರ್ಕಮ್ಸಿಷನ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ಈ ಸರ್ಕಮ್ಸಿಷನ್ ಮಾಡಿಸ್ಕೊಂಡ ನಂತರ ಏನು ಪ್ರಿಕಾಷನ್ಸ್ ತೊಗೋಬೇಕು, ನೀವು ಹೇಗೆ ಕೇರ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಈಗ ನಾವು ಮಾಡೋದು ಇಲ್ಲಿ ಟ್ರೆಡಿಷ್ನಲ್ ಆಗಿ ಮೈಸೂರಿಗೆ ಇಲ್ಲಿ ಎಲ್ಲದಕ್ಕಿಂತ ಒಂದು ಬೆಸ್ಟ್ ರೀತಿಯಲ್ಲಿ ನಾವು ಸ್ಟೇಪ್ಲರ್ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ. ಸ್ಟೇಪ್ಲರ್ ಸರ್ಕಮ್ಸಿಷನಲ್ಲಿ ಅಡ್ಮಿಷನ್ ಇರೋದಿಲ್ಲ. ಯೂಶ್ವಲಿ 1 hour 2 hours ಅಲ್ಲಿ ಮನೆಗೆ ಕಳಿಸ್ಕೊಡ್ತೀವಿ. ನೀವು ಮನೆಗೆ ಹೋದ ನಂತರ ಹೇಗೆ ಅದನ್ನು ಏನೇನು ಎಕ್ಸ್ಪೆಕ್ಟೇಷನ್ಸು ಏನಾಗ್ಬೋದು ಅನ್ನೋದು ಒಂದು ಸಣ್ಣ ಇನ್ಸ್ಟ್ರಕ್ಷನ್ಸ್. ಈ ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಡ್ರೆಸ್ಸಿಂಗ್ ಮಾಡಿರ್ತೀವಿ. ಆ ಡ್ರೆಸ್ಸಿಂಗು ನೀವು ನಾರ್ಮಲಾಗಿ ಯೂರಿನೆಲ್ಲ ಪಾಸ್ ಮಾಡ್ಕೋಬೋದು. ಏನು ಸೋಕೇಜ್ ನಾರ್ಮಲಾಗಿ ಆಗೋದಿಲ್ಲ. ಸಣ್ಣದಾಗಿ ಒಂದೊಂದ್ಸಲಿ ನಿಮ್ಮ ಆಪ್ರೇಷನ್ ಜಾಗದಿಂದ ಅಥವಾ ಡ್ರೆಸ್ಸಿಂಗ್ ಸೈಟಿಂದ ಸ್ವಲ್ಪ ಬ್ಲಡ್ ಸ್ಟೈನ್ ಥರ ಬರ್ಬೋದು. ಆ ಥರ ಏನಾದರೂ ಬಂದಾಗ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇರೋಲ್ಲ. ಜಸ್ಟ್ ಒಂದು ಪ್ರೆಸ್ ಮಾಡಿ ಇಟ್ಕೋಬೇಕಷ್ಟೆ. ನಾವು ಗಾಜ್ ಅಂತ ಕೊಟ್ಟಿರ್ತೀವಿ ಡ್ರೆಸ್ಸಿಂಗಿಗೆ, ಅದರಲ್ಲಿ ಒಂದು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಅದೇ ನಿಲ್ಲುತ್ತೆ. ತುಂಬ ಅತಿಯಾಗಿ ಬ್ಲೀಡಿಂಗ್ ಕಾಣಿಸಿದ್ರೆ ಮಾತ್ರ ನಮ್ಮಲ್ಲಿ ಅದು ಭಾಳ ರೇರ್ ಅದು. ನಾವು 100 ಆಪ್ರೇಷನ್ ಮಾಡಿದ್ರೆ ಎಲ್ಲೋ ಅದರಲ್ಲೂ ವೆರಿ ಮೈಲ್ಡ್ ಬ್ಲೀಡಿಂಗ್ ಇರುತ್ತೆ. ಅದರ್ವೈಸ್ ಯೂಶ್ವಲಿ ನಾವೇನು ಬ್ಲೀಡಿಂಗ್ ಎಲ್ಲ ನೋಡೋದಿಲ್ಲ ಅಷ್ಟು ಅತಿಯಾಗಿ. ಸೊ ಅದು ಒಂದು ಬ್ಲೀಡಿಂಗ್ ಏನಾರ ಇದೆಯಾ ಅಂತ ಒಂದು ಅಬ್ಸರ್ವೇಷನ್ ಮಾಡಬೇಕು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಯೂಶ್ವಲಿ ಒಂದು ಸಲ ಡ್ರೆಸ್ಸಿಂಗಿಗೆ ಬಂದರೆ ಒಳ್ಳೆಯದು. ಆಗಲಿಲ್ಲ ಅಂತ ಹೇಳಿದ್ರೆ ನಾವೇನು ರ್ಯಾಪ್ ಮಾಡಿರ್ತೀವಿ ಆ ಡ್ರೆಸ್ಸಿಂಗ್ನ ನೀವೇ ಅದನ್ನು ತೆಗೆದು ಅದರಲ್ಲಿ ಬಿಸಿ ನೀರಲ್ಲಿ ಮತ್ತು ವಾಶ್ ಮಾಡಿಕೊಂಡು ಜೆಂಟಲಾಗಿ ನಾವು ಕೊಟ್ಟಿರೋ ಆಯಿಂಟ್ಮೆಂಟನ್ನು ಸುತ್ತ ಹಚ್ಕೊಂಡು ಒಂದು ಗಾಸ್ ಪೀಸ್ ಇರುತ್ತೆ, ಆ ಗಾಸ್ ಪೀಸ್ನ ರ್ಯಾಪ್ ಮಾಡ್ಕೊಳ್ಳೋದು. ಅದೆಲ್ಲ ನಿಮಗೆ ಕೊಟ್ಟಿರ್ತೀವಲ್ಲ ಅದರಲ್ಲೇ ಒಂದು ಸೆಟ್ಟಲ್ಲಿರುತ್ತೆ. ಆ ಕಿಟ್ಟಲ್ಲಿ ನಿಮಗೆ ಪೋಸ್ಟ್ ಸರ್ಕಮ್ಸಿಷನ್ ನಾವೇನು ಕಿಟ್ ಕೊಡ್ತೀವಿ ಆ ಕಿಟ್ಟಲ್ಲಿ ಎಲ್ಲ ಇರುತ್ತೆ. ಓಕೆ, ಸೊ ಈ ರೀತಿ ದಿನ ಡ್ರೆಸ್ಸಿಂಗ್ ಮಾಡ್ಕೊಳ್ತಾ ಹೋಗಬೇಕು. ದಿನ ವಾಶ್ ಮಾಡೋದು ಭಾಳ ಅಗತ್ಯ. ನೀರು ಹಾಕಿದ್ರೆ ಇಲ್ಲಿ ಇನ್ಫೆಕ್ಷನ್ ಆಗಿಬಿಡುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಆ ಥರ ಅಲ್ಲ, ನೀರು ಹಾಕಿ ಅದನ್ನು ಸೋಪ್ ಹಾಕಿ ಜೆಂಟಲಾಗಿ ವಾಶ್ ಮಾಡಬೇಕು. ಯಾವುದೇ ರೀತಿ ಡೆಟಾಲ್ ಅಥವಾ ಯಾವುದೇ ರೀತಿ ಕೆಮಿಕಲ್ ವಾಶ್ ಎಲ್ಲ ಯೂಸ್ ಮಾಡಬಾರ್ದು. ಯೂಶ್ವಲಿ ಒಂದು 2 weeks ನಂತರ ಅದು ತಂತಾನಾಗೆ ಅಲ್ಲಿ ಸ್ಟೇಪ್ಲರ್ ರಿಂಗ್ ಅಂತಿರುತ್ತೆ, ಆ ರಿಂಗು ಬಿದ್ದೋಗುತ್ತೆ. ಬಿದ್ದ ಮೇಲೆ ಇನ್ನೊಂದು 2 weeks ನಂತರ ನಿಮ್ಮ ಸೆಕ್ಷುವಲ್ ಆ್ಯಕ್ಟಿವಿಟಿ ಎಲ್ಲ ಶುರು ಮಾಡ್ಬೋದು. ಸಣ್ಣ ಒಂದೊಂದು ಸಲ ಸ್ವಲ್ಪ ಊತ ಕಾಣಿಸ್ಕೊಳುತ್ತೆ. ಆ ಊತ ಎಲ್ಲ ಒಂದು ವಾರ 10 ದಿವಸದ ಆದಮೇಲೆ ತಂತಾನಾಗೇ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು.